ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ನಮ್ಮ ಶೌಚಾಲಯ ನಮ್ಮ ಗೌರವ ದೇಶಾದ್ಯಂತ ಯಶಸ್ವಿಯಾಗಿ ನಡೆಯುತ್ತಿದ್ದು, ಬಯಲು ಮುಕ್ತ ಶೌಚಾಲಯ ಮತ್ತು ನೈರ್ಮಲ್ಯತೆ ಕುರಿತು ಜನರಿಗೆ ಅರಿವು ಮೂಡಿಸಲಾಗುತ್ತಿದೆ. ಡಿಸೆಂಬರ್ 10ರವರೆಗೆ ಅಭಿಯಾನ ನಡೆಯಲಿದ್ದು, ಜಲಜನ್ಯ ಮತ್ತು ಅನೈರ್ಮಲ್ಯದಿಂದ ಆಗುವ ಮಕ್ಕಳ ಸಾವನ್ನು ತಡೆಗಟ್ಟಲು ಒತ್ತು ನೀಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಕೊಂಡಸಕೊಪ್ಪ ಗ್ರಾಮದಲ್ಲಿ ಆಯೋಜಿಸಿದ್ದ ನಮ್ಮ ಶೌಚಾಲಯ ನಮ್ಮ ಗೌರವ ಅಭಿಯಾನಕ್ಕೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಶಿಂದೆ ಚಾಲನೆ ನೀಡಿದರು. ದೂರದರ್ಶನದೊಂದಿಗೆ ರಾಹುಲ್ ಶಿಂದೆ ಜಿಲ್ಲೆಯ ಎಲ್ಲಾ ಶಾಲೆ, ಅಂಗನವಾಡಿ, ಗ್ರಾಮಗಳಲ್ಲಿ ಶೌಚಾಲಯ ಬಳಕೆ ಮಾಡುವಂತೆ ಅರಿವು ಮೂಡಿಸಲಾಗುತ್ತಿದೆ ಎಂದರು. ಎಲ್ಲ ಜನತೆಗೆ ನಮ್ಮ ಕಳಕಳಿಯಿಂದ ವಿನಂತಿ, ತಮ್ಮ ಮನೆಯಲ್ಲಿ ಕೂಡ ಒಂದು ಶೌಚಾಲಯ ಕಟ್ಟಿ ಅದಕ್ಕೆ ಬಳಕೆ ಮಾಡಬೇಕಂತ ಅನ್ನೋದು. ಕೊಂಡಸಕೊಪ್ಪ ಸರ್ಕಾರಿ ಶಾಲೆಯ ಸಹ ಶಿಕ್ಷಕ ಬಾಹುಬಲಿ ದೊಡ್ಡಣ್ಣನವರ ತಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಶೌಚಾಲಯ ಬಳಕೆ ಮತ್ತು ನೈರ್ಮಲ್ಯ ಕುರಿತು ಮಾಹಿತಿ ನೀಡಲಾಗಿದೆ. ವಿದ್ಯಾರ್ಥಿಗಳು ಇದನ್ನು ಪಾಲಿಸುತ್ತಿದ್ದಾರೆ ಎಂದು ತಿಳಿಸಿದರು. ಸ್ವಚ್ಛತೆ ಮತ್ತು ಆರೋಗ್ಯ ಕುರಿತು ನಾವು ಆಗಾಗ ತರಗತಿಗಳಲ್ಲಿ ಅವರಿಗೆ ಮಾಹಿತಿಯನ್ನು ನೀಡುತ್ತಿರ್ತೇವೆ. ಮಕ್ಕಳು, ಶಿಕ್ಷಕರು ಎಲ್ಲರೂ ಕೂಡಿಕೊಂಡು ಈ ಶೌಚಾಲಯಗಳ ನಿರ್ವಹಣೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೇವೆ. ಬಸ್ತವಾಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವಿಠ್ಠಲ ಸಾಂಬ್ರೇಕರ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಸರ್ಕಾರಿ ಶಾಲೆ ಮತ್ತು ಗ್ರಾಮದಲ್ಲಿ ಶೌಚಾಲಯಗಳನ್ನು ನಿರ್ಮಿಸಲಾಗಿದ್ದು, ನಮ್ಮ ಶೌಚಾಲಯ ನಮ್ಮ ಗೌರವ ಅಭಿಯಾನದಡಿ ಸ್ವಚ್ಛತೆ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದರು. ಏನಂತಂದ್ರೆ ಪ್ರತಿ ಮನೆಗೆ ಶೌಚಾಲಯನ ನಿರ್ಮಿಸಿ ಈ ಶೌಚಾಲಯಕ್ಕೆ ಸರ್ಕಾರ ಸಹಾಯಧನ ಕೂಡ ಕೊಡ್ತಾ ಇದೆ. ವಿದ್ಯಾರ್ಥಿನಿ ಅನನ್ಯ ತಮ್ಮ ಶಾಲೆಯಲ್ಲಿ ಅಗತ್ಯಕ್ಕೆ ತಕ್ಕ ಶೌಚಾಲಯಗಳಿದ್ದು ಸ್ವಚ್ಛತೆ ಕಾಪಾಡಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಕೊಟ್ಟಿದ್ದಾರೆ ಮತ್ತು ನಮ್ಮ ಹೆಣ್ಣು ಹುಡುಗರಿಗೂ ಅನುಕೂಲವಾಗಿದೆ ಮತ್ತು ನಮ್ಮ ಶಾಲೆಯೂ ಸ್ವಚ್ಛವಾಗಿದೆ. ನಮ್ಮ ಮೂರು ಮನೆಯಲ್ಲಿ ಕೂಡ ಒಂದೊಂದು ಶೌಚಾಲಯನೂ ಇದೆ. ಅದು ಸ್ವಚ್ಛತೆಯಿಂದ ಬಳಸಬೇಕಂದ್ರೆ ನಮ್ಮ ಶಾಲೆ ಸ್ವಚ್ಛತೆ ಇದೆ. ಮತ್ತೋರ್ವ ವಿದ್ಯಾರ್ಥಿನಿ ಪ್ರೀತಿ ಶೌಚಾಲಯ ಬಳಕೆಯಿಂದ ನಮ್ಮ ಶಾಲೆ ಮತ್ತು ಗ್ರಾಮದ ಸ್ವಚ್ಛತೆ ಕಾಪಾಡಿಕೊಳ್ಳಲು ಸಾಧ್ಯವಾಗಿದೆ ಎಂದರು. ಭಾಳ ಸ್ವಚ್ಛ ಐತಿ. ಆಮೇಲೆ ನಮ್ಮ ಊರಾಗೂ ಸಹ ಪ್ರತಿ ಒಂದು ಮನೆಯದಾಗೂ ಒಂದೊಂದು ಶೌಚಾಲಯಗಳಿವೆ. ಅವುಗಳನ್ನು ಸ್ವಚ್ಛವಾಗಿಡಬೇಕು.